ಹಲೋ, ನಾನು ನಿಮ್ಮ ಪ್ರೀತಿಯ ಭರತ್. ಇವತ್ತಿರೋದು ಬಟ್ಟು ಕೇವ್ಸ್‌ನಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಸುಬ್ರಹ್ಮಣ್ಯ ಸ್ಟ್ಯಾಚ್ಯೂ ತುಂಬ ದೊಡ್ಡದಾಗಿದೆ. ಸೊ ಎಲ್ಲ ಜನರೆಲ್ಲ ಇದ್ದಾರೆ. ಅದು ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ, ಹೆಂಗಿರುತ್ತೆ ಅಂತ. ಬಟ್ಟು ಕೇವ್ಸ್ ಬನ್ನಿ 325 ಮೀಟರ್ ಎತ್ತರದಲ್ಲಿದೆ. ಕೋಲಾಲಂಪುರ್ ಇಂದ 13 ಕಿಲೋಮೀಟರ್ ದೂರದಲ್ಲಿದೆ. ಕೋಲಾಲಂಪುರಿನ ಅತಿ ಪ್ರಸಿದ್ಧವಾದ ಜಾಗ ಇದು ಬಟ್ಟು ಕೇವ್ಸ್. ಟೂರಿಸ್ಟ್ ಅವ್ರು ಬಂದವರೆಲ್ಲ ಇದಕ್ಕೆ ಹೋಗ್ತಾರೆ. ಸೊ ಇವಾಗ ನೀವು ನೋಡ್ಬೋದು ಆ ಸ್ಟೆಪ್ಸ್ ಎಲ್ಲ ಕಲರ್ಫುಲ್ ಆಗಿದೆ. ಒಂದೊಂದು ಕಲರ್ ಒಂದೊಂದು ಸ್ಟೆಪ್ಸ್ ಇದೆ. ಸೊ ಮಜಾ ಬರುತ್ತೆ ಆ ಕಲರ್ಸ್ನ ನೋಡ್ತಿದ್ರೆ. ಇದನ್ನು ಹತ್ತೋದಕ್ಕೆ ಒಂದು 10-15 ನಿಮಿಷ ಆಗ್ಬೋದು. ಡಿಪೆಂಡ್ಸ್ ಅಪಾನ್ ನೀವು ಎಷ್ಟು ಫಿಟ್ ಆಗಿದ್ದೀರಾ ಏನು ಅಂತ. ನನಗೆ ಆಲ್ಮೋಸ್ಟ್ ಒಂದು 10 ನಿಮಿಷ ಸಾಕಾಗಿತ್ತು. ಅಷ್ಟೊಂದೇನು ಟೈರಿಂಗ್ ಅನಿಸ್ಲಿಲ್ಲ. ಆದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು. ದಯವಿಟ್ಟು ನೀರು ಕ್ಯಾರಿ ಮಾಡಿ, ಆಮೇಲೆ ಕ್ಯಾಪ್ ಹಾಕ್ಕೊಳ್ಳಿ. ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ. ಬಟ್ಟು ಕೇವ್ಸ್ಗೆ ನೀವು ಕಾರಿಂದ ಬರ್ಬೋದು, ಟ್ಯಾಕ್ಸಿ ಮಾಡ್ಕೊಂಬರ್ಬೋದು, ಹಾಗೂ ಮೆಟ್ರೋಲು ಬರ್ಬೋದು. ಒಬ್ಬರೇ ಇದ್ದರೆ ನೀವು ಮೆಟ್ರೋ ಯೂಸ್ ಮಾಡ್ಬೋದು. ಸೊ ಮೆಟ್ರೋ ನಿಮಗೆ ಆಲ್ಮೋಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ಬಟ್ಟು ಕೇವ್ ಸ್ಟೇಷನ್ ಅಂದ್ಬಿಟ್ಟು. ನೀವು ಸೆಂಟ್ರಲ್ ಕೋಲಾಲಂಪುರಲ್ಲಿ ಎಲ್ಲಾನ ಹತ್ತಿ ಬಟ್ಟು ಕೇವ್ ಸ್ಟೇಷನಲ್ಲಿ ಇಳ್ದು ವಾಕಬಲ್ ಡಿಸ್ಟೆನ್ಸು. ನೀವೇನಾದರೂ ಫ್ಯಾಮ್ಲಿ ಇದ್ದರೆ 4 ಜನ ಆ ಥರ ಇದ್ದರೆ 4 ಜನ ಅಥವಾ ಮೇಲೆ 4-5 ಜನ ಇದ್ದರೆ ನಿಮಗೆ ಕಾರ್ಗಳು ಸಿಗುತ್ತೆ, ಟ್ಯಾಕ್ಸಿ. ಗ್ರ್ಯಾಬ್ ಅನ್ನೋ ಆ್ಯಪ್ ಇದೆ ನಿಮಗೆ. ಅದು ಮೋಸ್ಟ್ ಪಾಪ್ಯುಲರ್ ಆ್ಯಪ್ ಅಲ್ಲಿ ಇಲ್ಲಿ. ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಬೋದು. ಬಟ್ಟು ಕೇವ್ಸ್ ಬದಿ 272 ಸ್ಟೆಪ್ಸ್ಗಳಿದೆ. ಸೊ ನೀವು ಹತ್ತೋಗಿ ಏನಾದರೂ ಸುಸ್ತಾದರೆ ಆರಾಮಾಗಿ ರೆಸ್ಟ್ ಎತ್ಕೊಳ್ಳಿ. ಅಕ್ಕಪಕ್ಕ ನೋಡಿದ್ರೆ ನೀವು ಈ ಕೋತಿಗಳನ್ನ ನೋಡ್ಬೋದು, ಹಾಡೋ ತುಂಟಾಟಗಳನ್ನ ನೋಡಿ ಮಜಾ ಮಾಡ್ಬೋದು ನೀವು. ಇದೆಲ್ಲ ರೌಂಡ್ ಹೊಡ್ಕೊಂಡು ಕೆಳಗೆ ಬಂದಿದ ತಕ್ಷಣ ನಿಮಗೆ ಟಿಫನ್ ಅಥವಾ ಊಟ ಮಾಡಬೇಕಾದ್ರೆ ನಿಮಗೆ ತುಂಬ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ. ಈ ತಮಿಳ್ನಾಡು ಸ್ಟೈಲ್ ಹೋಟೆಲ್ಗಳಿದ್ದಾವೆ. ನಿಮಗೆ ಪೊಂಗಲ್ಲು, ಇಡ್ಲಿ, ಸಾಂಬಾರ್, ದೋಸೆ ಆ ಥರ ಸಿಗುತ್ತೆ. ಮಧ್ಯಾಹ್ನದ ಹೊತ್ತು ಊಟನೂ ಸಿಗುತ್ತೆ. ಸೊ ನಮ್ಮ ಇಂಡಿಯನ್ ಟ್ರಾವೆಲರ್ಸ್ಗೆ ಏನು ತೊಂದರೆ ಆಗೋದಿಲ್ಲ ಇಂಡಿಯನ್ ಫುಡ್ ತಿನ್ನಬೇಕಾದ್ರೆ. ನೀವು ಮೇಲ್ಗಡೆ ಹೋಗಿದ ತಕ್ಷಣ ಒಂದು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆ ನಿಮಗೆ ಬ್ಯಾಟ್ಸ್ಗಳು ಇರ್ತವೆ ಅಲ್ಲಿ. ಸೊ ಮಕ್ಳುಗಳಿಗೆ ತೋರಿಸ್ಬೋದು ಬ್ಯಾಟ್ಸ್ಗಳೆಲ್ಲ. ಆಮೇಲೆ ಇಲ್ಲಿರೋ ದೇವಸ್ಥಾನ ಒಂದು ಹೆಣ್ಣು ದೇವ್ರ ದೇವಸ್ಥಾನ ಇಲ್ಲಿ ಮಧ್ಯದಲ್ಲಿರೋದು. ಈ ಕೋಟ್ಯಾಡಿಂದ ಮೇಲ್ಗಡೆ ಹತ್ತದಾಗ ಆದಮೇಲೆ ನಿಮಗೆ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು. ಆ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ನಿಮಗೆ ಆಲ್ಮೋಸ್ಟ್ ಒಂದು ಮಿನಿ ಫಾರೆಸ್ಟ್ ಥರನೇ ಇದೆ. ನೀವು ಕೋತಿಗಳೆಲ್ಲ ಆಟ ಆಡೋದೆಲ್ಲ ನೋಡ್ಬೋದು ಅಲ್ಲಿ.
ನಿಮಗೆ ಇಲ್ಲಿ ಈ ಬೋರ್ಡಲ್ಲಿ ಅರ್ಚನೆದು ಆಮೇಲೆ ಪೂಜೆ ಏನು ಯಾವ ಥರ ಪೂಜೆಗಳು ಬೇಕು ನಿಮಗೆ ಅದರದ್ದೆಲ್ಲ ಪ್ರೈಸ್ ಲಿಸ್ಟ್ ಇದೆ. ನೀವು ಪಾಸ್ ಮಾಡಿ ನೋಡ್ಕೊಬೋದು. ಇಲ್ಲಿ ನೀವು ನೋಡ್ಬೋದು ಎಷ್ಟು ವಿಶಾಲವಾಗಿದೆ, ಎಷ್ಟು ದೊಡ್ಡದು ಈ ಕೇವ್ ಬಂದ್ಬಿಟ್ಟು. ಇದು ಬಂದು ಸುಬ್ರಹ್ಮಣ್ಯ ದೇವಸ್ಥಾನ ಮೇಲಿರೋದು.